Praise the Lord. Praise the Lord. Hallelujah. 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 ಮೊಟ್ಟ ಮೊದಲನಾಗಿ ಇವತ್ತಿನ ದಿನ ನಮಗೆ ಈ ಒಂದು ಅವಕಾಶ ಸಾಕ್ಷಿಯನ್ನು ನಾನು ಕೊಡಲು ತಂದೆಯಾದ ದೇವರು ಯೇಸು ಸ್ವಾಮಿಯವರು ಪವಿತ್ರಾತ್ಮರಿಗೆ ಕೋಟಿ 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 ಸ್ತೋತ್ರವನ್ನು ಸಲ್ಲಿಸ್ತೇನೆ. Hallelujah. 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 ನಾನು ಬಳ್ಳಾರಿಯಿಂದ ಬಂದಿದ್ದೇನೆ. ನನ್ನ ಹೆಸರು ಅಂತೋನಿ ಫಿಲಿಪ್ಸ್ ಅಂತೇಳಿ. ನಾನು 2011ರಲ್ಲಿ ಇಲ್ಲಿ ಬಂದಿದ್ದೇನೆ. ನನಗೆ ಅಡ್ರೆಸ್ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ನನಗೆ ತುಂಬ ತಲೆನೋವಿತ್ತು, ವಿಚಿತ್ರ ತಲೆನೋವು. ಅಂದರೆ ಆ ತಲೆನೋವಿಗೆ ನನಗೆ ಏನು ಮಾಡಬೇಕು, ತಲೆ ಜಜ್ಕೋಬೇಕು, ಆ ರೀತಿಯಲ್ಲಿ ತುಂಬ ತಲೆನೋವು ಬರ್ತಿತ್ತು ನನಗೆ. ಎಷ್ಟು ಡಾಕ್ಟರ್ಗಳು ತೋರಿಸಿದೆ, ಎಷ್ಟೋ ಜನರು ಸಲಹೆ ಕೊಟ್ಟರು, ಆ ಸಲಹೆಗಳನ್ನ ನಾನು ಮಾಡಿದೆ. ಕೊನೆಗೆ ಮಾನಸಿಕ ತಜ್ಞರ ಹತ್ರ ಕೂಡ ಹೋದೆ. ಅಲ್ಲಿ ಹೋದಾಗ ನನಗೆ ಮೆಡಿಸಿನ್ ಕೊಡ್ತಿದ್ರು. ಕೆಲವೊಂದು ದಿವಸ ಚೆನ್ನಾಗಿರ್ತಿತ್ತು, ಮತ್ತೆ ಅದೇ ಸಮಸ್ಯೆ. ನನಗೆ ಕಣ್ಣೆಲ್ಲ ಮಂಜು ಕಾಣೋದು, ಮತ್ತು ಸೂರ್ಯನ ಕಿರಣ ನೋಡಿದ್ರೆ ಯಾವ ರೀತಿಯಲ್ಲಿ ನಮಗೆ ಕಣ್ಣೆಲ್ಲ ಈ ಕಡೆ ನೋಡಿದ್ರೆ, ಸೈಡ್ ನೋಡಿದ್ರೆ ಕಣ್ಣೆಲ್ಲ ಮಂಜು ಕಾಣುತ್ತೆ. ಅದೇ ರೀತಿಯಲ್ಲಿ ನನಗೆ ತುಂಬ 8 ವರ್ಷದಿಂದ ನನ್ನ ಸಮಸ್ಯೆಗಳನ್ನು ನಾನು ಅನುಭವಿಸ್ತಿದ್ದೆ. ಎಲ್ಲಿ ಹೋದರೂ ಕೂಡ ಸಮಾಧಾನ ಸಿಗ್ತಿದ್ದಿಲ್ಲ, ತುಂಬ ಕೋಪ. ಮನೆಯವರ ಹತ್ರ ಎಲ್ಲ ನಾನು ತುಂಬ ಸಿಟ್ಟು ಮಾಡಿಕೊಂಡು, ಕೋಪ ಮಾಡಿಕೊಂಡು, ಅಕ್ಕ ತಂಗಿಯರ ಹತ್ರ ಆಗಲಿ, ತಂದೆ ತಾಯಿಯವ್ರ ಹತ್ರನಾಗಲಿ ತುಂಬ ಸಿಟ್ಟು ಮಾಡ್ಕೊತಿದ್ದೆ. ಇದೇನಪ್ಪ ನಾನು ಈ ರೀತಿಯಲ್ಲಿ ಆಗ್ತಿದ್ದೆ, ಎಲ್ಲಿ ಹೋದರೂ ಕೂಡ ನನಗೆ ಈ ರೀತಿಯಲ್ಲಿ ಆಗ್ತಿದ್ದಿಲ್ಲಪ್ಪ, ಏನು ಮಾಡೋದು ಅಂತೇಳಿ. ಒಬ್ಬರು ಬ್ರದರು ನನಗೆ ಇಲ್ಲಿ ಬಳ್ಳಾರಿಯಿಂದ ಬಂದರೆ ಜೋಸಫ್ ಬ್ರದರ್ ಅಂತೇಳಿ, ಅವರು ಕೂಡ ಬಂದು ನನಗೆ ಬಂದು ಡಿವೈನ್ಗೆ ಹೋಗೋಣ ಬರ್ರಿ, ಒಂದ್ಸರಿ ಕರ್ಕೊಂಡು ಹೋಗ್ತೀನಿ ಬರ್ರಿ ಅಂತ ಹೇಳಿದ್ರು. ಆದರೆ ನಾನು ಹೋಗೋಣ ಬ್ರದರ್, ಏನು ಮಾಡ್ತೀರಿ, ಎಲ್ಲೋದ್ರೂ ಕೂಡ ದೇವರು ಇರ್ತಾರೆ, ನಮ್ಮ ಮನಸ್ಸಲ್ಲಿ ದೇವರು ಇದ್ದಾರೆ ಅಂತೇಳಿ ನಾನು ಆ ರೀತಿಯಲ್ಲಿ ಅಂದ್ಕೊಂಡೆ. ಆದರೆ ಅದು ಸತ್ಯನೇ. ಆದರೆ ನಾನು ಆ ರೀತಿಯಲ್ಲಿ ಅಂದ್ಕೊಂಡು ಅವ್ರಿಗೆ ಹೇಳ್ಬಿಟ್ಟು ನಾನು ಕಳಿಸ್ಬಿಟ್ಟೆ. ಆಮೇಲೆ ನನಗೆ ಪ್ರತಿಯೊಂದು ವರ್ಷ ಈ ಒಂದು ಸಮಸ್ಯೆ ಇರೋದರಿಂದ ಪ್ರತಿಯೊಂದು ವರ್ಷ ವೇಳಾಂಗಣಿಗೆ ಹೋಗ್ತಿದ್ದೆ. ನಾನು ವೇಳಾಂಗಣಿಗೆ ಹೋಗ್ತಾ ನಾನು 3 ವರ್ಷ 4 ವರ್ಷ ಆಯಿತು ಕಂಟಿನ್ಯೂ ಹಂಗೇ ಹೋಗ್ತಿದ್ದೆ. ನಾನು ಸಮುದ್ರದಲ್ಲಿ ಮುಳುಗಿ ಒಂದು ಉಸಿರು ಇಟ್ಟುಕೊಂಡು ನಾನು ಪ್ರಾರ್ಥನೆ ಮಾಡುವಷ್ಟು ನನಗೆ ಶಕ್ತಿ ಇತ್ತು. ತುಂಬ ಹೊತ್ತು ಉಸಿರಿಟ್ಟಕ್ಕೂ ಆ ಶಕ್ತಿ ನನಗೆ ಆ ನೀರಿನಲ್ಲಿ, ಆದರೆ ಈಜು ಬರೋಲ್ಲ, ಆದರೆ ನೀರಿನಲ್ಲಿ ನಾನು ಮುಳುಗಿ ಒಂದು ಉಸಿರಿಟ್ಕೊಂಡು ನಾನು ಪ್ರಾರ್ಥನೆ ಮಾಡೋಕ್ಕೆ ಶಕ್ತಿ ಆ ರೀತಿಯಲ್ಲಿ ಇತ್ತು ನನಗೆ. ನಾನು ಒಂದು ಪರಲೋಕ 3 ನಮಮರಿಯ ಮುಳುಗಿ ಪ್ರಾರ್ಥನೆ ಮಾಡುವ ಸಮಯದಲ್ಲಿ ನನಗೆ ಒಂದು ಸಂದೇಶ. ತಾಯಿ ಮರಿಯಮ್ಮನವ್ರ ಹತ್ರ ನಾನು ವೇಳಾಂಗಣಿ ಹತ್ರ ಹೋದೆ. ವೇಳಾಂಗಣಿ ಹತ್ರ ಹೋದಾಗ ನನ್ನ ಮಗ ಏನು ಹೇಳ್ತಾನೆ ಅದನ್ನು ಕೇಳುವಂತೆ. ಇದು ಈ ವಾಕ್ಯ ನನಗೆ ಹೇಳ್ತಾನೆ, ನನಗೆ ಬರ್ತಾನೆ ಇತ್ತು. ಯಾರಿದ್ದಲ್ಲಪ್ಪ ಈ ವಾಕ್ಯ ಬರ್ತೈತಲ್ಲ, ನನ್ನ ಮಗ ಹೇಳ್ದಂಗೆ ಕೇಳಿ ಅದು ನಾನು ನೆನೆಸ್ಕೊಂಡೆ. ನನ್ನ ಮಗ ಅಂದರೆ ಡಿವೈನ್ ಇರ್ಬೋದು, ನನಗೆ ಯಾರೋ ಹೇಳಿದ್ರು, ಬೇರೆಯವರೆಲ್ಲ ಹೇಳಿದ್ರು ಡಿವೈನ್ ಸೆಂಟರ್ ಚೆನ್ನಾಗಿರುತ್ತೆ, ಒಂದು ಈ ರೀತಿಯಲ್ಲಿ ಆದರೆ ಹೋದ್ರೆ ಚೆನ್ನಾಗಿರುತ್ತೆ ಅಂತ. ಫಸ್ಟ್ ಟೈಮೇ ರಿಸರ್ವೇಷನ್ ಮಾಡಿಸ್ಕೊಂಡೆ. ಇಲ್ಲಿ ಬಂದಿರೋ ಆರೋಗ್ಯ ಸ್ವಾಮಿ ಅಂತೇಳಿ ಇವರು ಬಂದು ಅಡ್ರೆಸ್ ಕೇಳ್ಕೊಂಡೆ. ತ್ರಿಶೂಲಿಂದ ಬೆಂಗಳೂರಿಂದ ಚಾಲಪಡಿ ಟ್ರೈನ್ ಇದೆ, ತ್ರಿಶೂಲಿಂದ 2ನೇ ಸ್ಟೇಷನ್ ಚಾಲಪಡಿ ಅಂತೇಳಿ, 2ನೇ ಸ್ಟೇಷನ್ ಚಾಲಪಡಿ ಅಂತೇಳಿ ನಾನು ಅದೇ ನೆನಪಿಟ್ಕೊಂಡೆ. ಟ್ರೈನಲ್ಲಿ ಹೋಗಿರೋರೆಲ್ಲ 9 ಜನ ಕರ್ಕೊಂಡ್ಬಂದೆ. ಫಸ್ಟ್ ಟೈಮ್ 9 ಜನ. ಅದು ನನಗೆ ಅಡ್ರೆಸ್ ಗೊತ್ತಿಲ್ಲ. ಅದರಲ್ಲಿ ನಮ್ಮ ಬ್ರದರ್ ಒಬ್ಬರು ಹನುಮಂತ ರೆಡ್ಡಿ ಅಂತೇಳಿ ಇಲ್ಲಿ ಬಂದಿದ್ದಾರೆ. ಅವರು ಕೂಡ ನನ್ನ ಜೊತೆ ಅವರು ಕಷ್ಟದಿಂದ ಬಂದರು. ಫಸ್ಟ್ ಟೈಮು ಬಂದು ಅಡ್ರೆಸ್ ಕೇಳ್ಕೊಂಡು ಹೆಂಗೋ ಬಂದು ಇಲ್ಲಿ ದಿವಂದಾನಕ್ಕೆ ಬಂದೆ. ಬಂದ ಮೇಲೆ ನನಗೆ ತುಂಬ ಈ ಬೆಳಗಿನ ಜಾವದಲ್ಲಿ ಹಾಡು ಹಾಕ್ತಾರೆ ನೋಡಿ, ಕನ್ನಡದಲ್ಲಿ ಹಾಡು ಕೇಳ್ತಾನೆ ಇದ್ದೆ. ಎಷ್ಟೋ ಸಮಾಧಾನ ಅನ್ನಿಸ್ತಿತ್ತು. ಸಮಾಧಾನ ಅನ್ನಿಸಿದಾಗ ನನಗೆ ಧ್ಯಾನಕೂಟಕ್ಕೆ ನಾನು ಬಂದೆ, ಇಲ್ಲೇ ಅಟೆಂಡ್ ಆದೆ. ಫಸ್ಟ್ ದಿನ ಸಂಡೇ ಇತ್ತು, ಅವತ್ತಿನ ದಿವಸ ಭಾನುವಾರ. ಅವಾಗ ನನಗೆ ನಿದ್ದೆ ಏನು ಹಿಂಗೆ ನಿದ್ದೆ ಬರ್ತೈತೆ, ವಾಕ್ಯಗಳು ಕೇಳೋಕ್ಕಾಗ್ತಿಲ್ಲ ಅಂತೇಳಿ. ಆಮೇಲೆ ವಾಕ್ಯಗಳನ್ನ ಕೇಳ್ಕೊಂತ ಸ್ಟಾರ್ಟ್ ಮಾಡಿದೆ. ವಾಕ್ಯ ದೇವರ ಧೈರ್ಯ ತಗೊಂಡು ವಾಕ್ಯನ ನಾನು ತಗೊಂಡು ಸ್ಟಾರ್ಟ್ ಮಾಡಿದೆ. ದೇವರ ವಾಕ್ಯ
ಯೋಹಾನ 6ನೇ ಅಧ್ಯಾಯ ನನಗೆ 37ನೇ ವಚನ, ಆ ವಾಕ್ಯ ನನಗೆ ಮುಟ್ಟಿತು. ನನ್ನ ಬಳಿಗೆ ಬರುವವರನ್ನು ನನ್ನ ಪಿತನು ನನಗೆಂದು ಕೊಟ್ಟಿರುವ ಎಲ್ಲರೂ ನನ್ನ ಬಳಿಗೆ ಬರುವರು, ನನ್ನ ಬಳಿಗೆ ಬರುವವರನ್ನು ನಾನು ಎಂದಿಗೂ ತಳ್ಳಿ ಬಿಡುವುದಿಲ್ಲ ಅಂತ. ಅದೇ ರೀತಿಯಲ್ಲಿ ಇನ್ನೊಂದು ವಾಕ್ಯ 6ನೇ ಅಧ್ಯಾಯ ಯೋಹಾನ 44ನೇ ವಚನದಲ್ಲಿ ಹೇಳ್ತಾರೆ ಯೇಸು ಸ್ವಾಮಿ, ನನ್ನ ಪಿತಾನ ಆಕಾಶವಿಲ್ಲದೆ ಯಾರು ನನ್ನ ಬಳಿಗೆ ಬರಲಾರರು. ಈ ವಾಕ್ಯ ನನಗೆ ಇದು ಆಯಿತು, ತುಂಬ ಇಷ್ಟ ಆಯಿತು. ದೇವರೇ ಯೇಸು ಸ್ವಾಮಿನ ಇಲ್ಲಿಗೆ ನನಗೆ ಕರೆತಂದಿದ್ದಾರೆ ಅಂತ. ಆ ರೀತಿಯಲ್ಲಿ ನಾನು ಧ್ಯಾನದಲ್ಲಿ ಪಾಲ್ಗೊಂಡೆ. ವಾಕ್ಯಗಳನ್ನ ಇನ್ನೂ ಎಷ್ಟು ರೀತಿಯಲ್ಲಿ ಆ ದೇವರು ನಮ್ಮ ಬಗ್ಗೆ ಏನಿಟ್ಟಿದ್ದಾರೆ ಯೋಚನೆ, ಅದನ್ನೆಲ್ಲ ನಾನು ಇಲ್ಲಿ ಈ ಡಿವೈನ್ ಸೆಂಟ್ರಲ್ಲೇ ಬಂದು ನಾನು ತಿಳ್ಕೊಂಡೆ. ನನಗೆ ಹುಟ್ಟು ಕ್ರೈಸ್ತ ನನಗೆ ಗೊತ್ತಿಲ್ಲ. ನನಗೆ ಬರೋದಕ್ಕೆ ಕಾರಣ ತಾಯಿ ಮರಿಮನೋರು ಇಲ್ಲಿಗೆ. ನನಗೆ ಯಾರು ಹೇಳೋದಕ್ಕೆ ಕಾರಣ ಇಲ್ಲ, ಬೇರೆ ಯಾರು ಹೇಳಿಲ್ಲ ಕೂಡ. ಮೇರಿ ಮಾತೆ ಇಲ್ಲಿ ವಾಕ್ಯಗಳು ಇಲ್ಲಿ ನಾನು ಧ್ಯಾನಿಸುವ ಸಮಯದಲ್ಲಿ ವಾಕ್ಯ ಹೇಳುತ್ತೆ. ಯೋಹಾನ 2ನೇ ಅಧ್ಯಾಯ 5ನೇ ವಚನದಲ್ಲಿ ಆತ ಏನು ಹೇಳ್ತಾನೆ ಆ ಸೇವಕರಿಗೆ, ಅದನ್ನು ಮಾಡಿ ಅಂತ ಹೇಳಿ ಹೇಳ್ತಾರೆ. ಅದೇ ರೀತಿ ನಾನು ಈ ರೀತಿಯಲ್ಲಿ ಬಂದು ದೇವರ ವಾಕ್ಯವನ್ನು ಧ್ಯಾನಿಸಿದೆ. 8 ವರ್ಷ ಇರುವುದು ಸಮಸ್ಯೆ, ನನಗೆ ತಲೆನೋವು ಒಂದೇ ಒಂದು ವಾರದಲ್ಲಿ ಹೋಯಿತು. ಯೇಸು ಕ್ರಿಸ್ತರ ನಾನು ಒಂದೇ ಒಂದು ವಾರದಲ್ಲಿ ಹೋಯಿತು. ನಾನು ಇಲ್ಲಿ ದೇವರ ವಾಕ್ಯವನ್ನು ಅನುಭವಿಸಿ ನನಗೆ ಇಲ್ಲಿ ಲೈಟ್ ಹೊಡೆದಂಗೆ, ಇಲ್ಲಿ ಕನ್ನಡ ಸೆಕ್ಷನಲ್ಲಿತ್ತು ಗೇಟ್ ಹತ್ರ ಲೈಟು ನನಗೆ ಮನೆ ತಲೆ ಮೇಲೆ ಪ್ರಕಾಶ ಬಿದ್ದಂಗೆ, ಪವಿತ್ರಾತ್ಮರ ಪ್ರಕಾಶ ಬಿದ್ದಂಗೆ ಎಷ್ಟೆಲ್ಲ ಒಂದು ಶಾಕ್ ಹೊಡೆದಂಗೆ ಆಯಿತು. ನಾನು ಇಲ್ಲಿ ಬಂದು ನನ್ನ ತಲೆನೋವು ಹೋಯಿತು. ಮತ್ತು ನಮ್ಮ ತಂದೆಯವ್ರನ್ನ ಕೂಡ ಕರ್ಕೊಂಡ್ಬಂದಿದ್ದೆ. ಒಬ್ಬ ಆಯಕಿಗೆ 38 ವರ್ಷ, ಒಬ್ಬ ಆಯಕಿಗೆ 36 ವರ್ಷ, ಒಬ್ಬ ತಂಗಿಗೆ 30 ವರ್ಷ. ಇವರಿಗೆ ಮದುವೆ ಆಗಿದ್ದಿಲ್ಲ. ಎಲ್ಲ ಕಡೆ ಸಂಬಂಧಗಳು ಹುಡುಕಿದ್ರು, ಆದರೆ ಸಂಬಂಧ ಯಾವುದೂ ಸೆಟ್ ಆಗ್ತಿರಲಿಲ್ಲ. ಆದರೆ 1 ವರ್ಷದಲ್ಲಿ ಒಂದು ಹೆಣ್ಮಗಳದ್ದು ಮದುವೆ ಆಗಬೇಕಂದ್ರೆ ಮನೆಯಲ್ಲಿ ಕಷ್ಟ. 7 ತಿಂಗಳಲ್ಲಿ 3 ಮದುವೆ ಯೇಸು ಸ್ವಾಮಿ ನಾಮದಲ್ಲಿ ಮದುವೆ ಆಯಿತು. ನನ್ನ ಯೋಚನೆ ಏನಂತೇಳಿ ನಾನು ತಿಳ್ಕೊಂಡೆ. ನಾನು ವರ್ಕ್ಶಾಪ್ನಲ್ಲಿ ಮೆಕ್ಯಾನಿಕ್ ಕೆಲಸ ಮಾಡ್ತಿದ್ದೆ. ನನ್ನ ಕಸ್ಟಮರ್ಗಳೆಲ್ಲ ಬಂದವರೆಲ್ಲ ಒಂದು ಯೇಸು ಸ್ವಾಮಿ ಬಗ್ಗೆ ಹೇಳ್ತಿದ್ದೆ, ಡಿವೈನ್ ಧ್ಯಾನ ಮಂದಿರದ ಬಗ್ಗೆ ಹೇಳ್ತಿದ್ದೆ. ಈ ರೀತಿ ಡಿವೈನ್ ಧ್ಯಾನ ಮಂದಿರ ನಮಗೆ ಸೌಖ್ಯ ಸಿಗುತ್ತೆ, ಚೆನ್ನಾಗಿರುತ್ತೆ, ದೇವರು ನಮ್ಮ ಜೊತೆಯಲ್ಲಿ ಇರ್ತಾರೆ, ನಮ್ಮ ಕಷ್ಟಗಳನ್ನು ನಿವಾರಿಸ್ತಾರೆ ಅಂತೇಳಿ ಪ್ರತಿಯೊಬ್ಬರಿಗೆ ಬಂದವರೆಲ್ಲ ಹೇಳ್ತಿದ್ದಾಗಲ್ಲ ನಮಗೆ ಆ ಕಸ್ಟಮರ್ಗಳು ಹೌದಾ ಅವ್ರ ಸಮಸ್ಯೆಗಳಲ್ಲಿ ಹೇಳ್ಕೊಂಡ್ಬರ್ತಿದ್ರು. ಆ ಸಮಸ್ಯೆಗಳು ಹೇಳ್ಕೊಂಡ್ಬಂದಾಗ ಅವ್ರಿಗೆಲ್ಲ ಈ ರೀತಿ ಹೋಗ್ತಿದ್ದೀನಿ ಡಿವೈನ್ಗೆ, ನೀವು ಬರ್ತೀರಾ ಅಂತ ಹೇಳಿದ್ರೆ ಆಯಿತು ನಾವು ಬರ್ತೀವಿ, ರಿಸರ್ವೇಷನ್ ಮಾಡಿಸ್ತೀವಿ. ಆ ಬಂದವ್ರಿಗೆಲ್ಲ ಕರ್ಕೊಂಡು ನಮ್ಮ ಚರ್ಚ್ನಲ್ಲಿ ಅವ್ರಿಗೆ ಬೇರೆಯವ್ರಿಗೆ ಎಲ್ಲರಿಗೂ ಹೇಳಿ ಆ ರೀತಿಯಲ್ಲಿ ಹೇಳ್ಕೊತ ಕರ್ಕೊತ ಈ ರೀತಿಯಲ್ಲಿ 2011ರಿಂದ 2024 ಆದರೆ ಒಂದು ನನಗೆ ಈ ರೀತಿಯಲ್ಲಿ 1 ವರ್ಷಗಳು ಮಿಸ್ ಆಗಿಲ್ಲ. ಕರೋನಾ ಟೈಮಲ್ಲಿ ಮಾತ್ರ 3 ವರ್ಷ ನಾನು ಮಿಸ್ ಮಾಡಿಕೊಂಡೆ. ನನಗೆ ತುಂಬ ಬೇಸರ ಆಯಿತು. ಆದರೆ ದಿವ್ಯನ್ ಧ್ಯಾನ ಮಂದಿರ ಈ ತವ್ರ ಮನೆ ಅಂತ ಹೇಳ್ತಾರೆ ನೋಡಿ, ಆ ತವ್ರ ಮನೆ ಅನ್ನೋದು ನಿಜವಾದುದು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಭು ಯೇಸು ಕ್ರಿಸ್ತನಿಗೆ, ತಂದೆಯಾದ ದೇವರಿಗೆ, ಪವಿತ್ರಾತ್ಮರಿಗೆ ಕೋಟಿ 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 ಸ್ತೋತ್ರವನ್ನು ಸಲ್ಲಿಸ್ತಾನೆ. ಈ ಒಂದು ನನ್ನ ಸಾಕ್ಷಿಯನ್ನು ಹಂಚಿಕೊಳ್ಳೋದು. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು. ಪ್ರೈಸ್ ದಿ ಲಾರ್ಡ್. ಅವರು ಮೇನ್ ಪಾಯಿಂಟ್ಗೆ ಬರಲಿಲ್ಲ. ನಾನು ಮೇಯ್ನ್ ಅಲ್ಲಿಗೆ ಬರ್ತಾನೆ ತಿಳ್ಕೊಂಡು, ಯಾಕೆಂದರೆ ಅವ್ರು ಕರ್ಕೊಂಡ್ಬಂದಂಥ ಎಷ್ಟೋ ವ್ಯಕ್ತಿಗಳಿಗೆ ಅದ್ಭುತ ಕಾರ್ಯಗಳಾಗ್ತಿದೆ. ಅವ್ರು ನನಗೆ ಒಂದು ಸಲ ಹೇಳ್ತಾ ಇದ್ದೆ, ಬ್ರದರ್ ಒಂದು ಒಳ್ಳೆ ಹುಡುಗಿಗಾಗಿ ಪ್ರಾರ್ಥನೆ ಮಾಡಿ ಬ್ರದರ್ ಅಂತ ಹೇಳಿ. ಅವರಿಗೆ ಎಷ್ಟು ವರ್ಷ ಬದಲಿಗೆ ನಿಮಗೆ? 45. ಮದುವೆ ಆಗಿದೆ ಎಷ್ಟು ವರ್ಷದಲ್ಲಿ? 42ನೇ ವರ್ಷದಲ್ಲಿ ಅವ್ರು ಹೇಳ್ತಾ ಇದ್ದರು, ಬ್ರದರ್ ಖಂಡಿತವಾಗಿ ಬ್ರದರ್ ನಿಮಗೆ ಸಿಗುತ್ತೆ ಅಂತೇಳಿ. ಆದರೆ 42ನೇ ವರ್ಷದಲ್ಲಿ ಅವರಿಗೆ ಮದುವೆ ಆಯಿತು. ಮದುವೆ ಆಗಿ ಮಗುವಿರಲಿಲ್ಲ. ಬ್ರದರ್ ಮದುವೆನೂ ಆಯಿತು ಬ್ರದರ್, ಸ್ವಲ್ಪ ಮಗು ಇಲ್ಲ, ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾ ಇದ್ದರು. ಬ್ರದರ್ ಹೋಗಿ ಬ್ರದರ್ ಆಗ್ತದೆ, ಆನೆನೇ ಕೊಟ್ಟ ಮೇಲೆ ದೇವರು ಚಾಟಿ ಕೊಡದೇ ಇರ್ತಾರೆ. ಆನೆನೇ ಕೊಟ್ಬಿಟ್ರಂತೆ, ಇನ್ನು ಆನೆನೇ ಪಲಗಿಸ ಚಾಟಿ ಕೊಡದೇ ಇರ್ತಾರೆ. ಕೆಲವೊಂದು ಸಲ ನಮ್ಮ ಅವಸ್ಥೆ ಇದು, ಆನೆ ಕೊಟ್ಬಿಟ್ಟಿದ್ದಾರೆ, ಚಾಟಿ ಕೊಡಿ ಅಂತ ಕೇಳ್ಕೊಳ್ಳೋದು.
ಅವರು ಕರ್ಕೊಂಡು ಬಂದ ಮಕ್ಕಳಿಗೆ ಏನು ಅನುಗ್ರಹ ಸಿಗುತ್ತೋ ಆ ಅನುಗ್ರಹ ಅವರಿಗೆ ಸಿಗುತ್ತೆ. ಪ್ರೈಸ್ ಅಲ್ಲ, ನೀವು ಅದನ್ನು ಹೇಳ್ತೀರಂತ ತಿಳ್ಕೊಂಡಿರೋದ್ರಿಂದ ಪರವಾಗಿಲ್ಲ. ಪ್ರೈಸ್ ಅಲ್ಲ, ಅಲ್ಲೇ ಸರಿ ನಿಂತ್ಕೊಳ್ಳುವ. ಪ್ರೈಸ್ ಅಲ್ಲ. ನಿಮ್ಮಲ್ಲಿ ಹಲವಾರು